ಎಲ್ಲರಿಗೂ ನಮಸ್ಕಾರ. ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. ಯಾವ ದೇವಸ್ಥಾನಕ್ಕೆ ಅಂತ ನೋಡ್ತಾ ಇದ್ದೀರಾ? ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ. ನಾನು ಇವಾಗ ಈ ವಿಡಿಯೋದಲ್ಲಿ ತೋರಿಸ್ತಿರೋದು ಶ್ರೀವಾರಿ ಮೆಟ್ಟಿಲು. ಅಲಿಪಿರಿ ಮೆಟ್ಟಿಲಲ್ಲ, ಶ್ರೀವಾರಿ ಮೆಟ್ಟಿಲು. ಶ್ರೀವಾರಿ ಮೆಟ್ಟಿಲಲ್ಲಿ ಯಾಕೆ ಹೋಗಿದ್ದು ಅಂತ ಅಂದರೆ, ನಾವು ಈ ಸಲ ಟಿಕೆಟ್ ನಮಗೆ ಶ್ರೀವಾರಿ ಮೆಟ್ಟಿಲು. ನಾವು ಶ್ರೀವಾರಿ ಮೆಟ್ಟಿಲು ಹತ್ತಿದ್ವಿ. ಶ್ರೀವಾರಿ ಮೆಟ್ಟಿಲು ಹೊತ್ಕೊಂಡು ಅಲಿಪಿರಿಯಿಂದ 20 ಕಿಲೋಮೀಟರ್ ಆಟೋದಲ್ಲಿ ಹೋಗಿ ಶ್ರೀವಾರಿಲಿ 2,500 ಮೆಟ್ಟಿಲಿವೆ. ಅಲಿಪಿರಿ ಮೆಟ್ಟಿಲು 2,500 ಮೆಟ್ಟಿಲಿದೆ. ಅಲಿಪಿರಿ ಮೆಟ್ಟಿಲಿಗೂ ಶ್ರೀವಾರಿ ಮೆಟ್ಟಿಲಿಗೂ ಏನು ಡಿಫ್ರೆನ್ಸ್ ಅಂತ ಅಂದರೆ, ಶ್ರೀವಾರಿ ಮೆಟ್ಟಿಲಷ್ಟೇ ಇರುತ್ತೆ, ರೋಡ್ ಥರ ನಡ್ಕೊಂಡು ಹೋಗ್ಕೊಂಡು ಹೋದರೆ ಎಲ್ಲ ತುಂಬ ಬೇಗ ದರ್ಶನ. 2,500 ಕಂಪ್ಲೀಟ್ ಮೆಟ್ಟಿಲು. ಒಳಗಡೆ ಒಂದು 4 ಆ ಥರ ಇರಲ್ಲ, ಸ್ವಲ್ಪ ರೋಡು ಸ್ವಲ್ಪ ಮೆಟ್ಟಿಲು ಆ ಥರ ಇದೆ. ಅದಕ್ಕೂ ದರ್ಶನ ಚೆನ್ನಾಗಾಯಿತು. ಸೊ ನಮಗೆ ಶ್ರೀವಾರಿ ಮೆಟ್ಲಿಂದ ಹತ್ತೋದಕ್ಕೆ ಟಿಕೆಟ್ ಸಿಕ್ತು, ಹಂಗಾಗಿ ಶ್ರೀವಾರಿ ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದೀವಿ. ಅದು ಕೂಡ ಹತ್ತಿತ್ತು. ಒಂದು ದರ್ಶನ ಆಗೋದಕ್ಕೆ 2 ದಿನ ಬೇಕು. ಟಿಕೆಟ್ ತೊಗೊಂಡು ಹೋದ್ರೂ ಶ್ರೀವಾರಿ ಮೆಟ್ಲು ಆಮೇಲೆ ಅಪ್ಪ ನಾನು ಹತ್ತಲ್ಲಪ್ಪ, ನನ್ನ ಎಷ್ಟಳು ರಶ್ ಅಂತಂದು ಮೇ ತಿಂಗಳು ಸ್ಟಾರ್ಟ್ ಮಾಡಿ ದೇವ್ರ ದರ್ಶನ ಮುಗಿಸ್ಕೊಂಡ್ಬಂದ್ರು. ಹೆಜ್ಜೆ ನೆಲದ ಮೇಲೆ ಎಷ್ಟಂದರೆ ಸ್ವಲ್ಪ ಆ ಥರ ಅಷ್ಟು ಮೆಟ್ಲು ಹತ್ತಿದ್ಲು. ಆಮೇಲೆ ಅವಳು ಹತ್ತಲಿಲ್ಲ. ಆಮೇಲೆ ಒಂದು ಹೆಜ್ಜೆ ಕೂಡ ಕೆಳಗಡೆ ಇಡಲಿಲ್ಲ, ಗೊತ್ತಲ್ಲ. ಆಮೇಲೆ ಅವ್ರ ಅಪ್ಪನೇ ಎತ್ಕೊಂಡು ಹತ್ತಿದ್ರು ಪೂರ್ತಿ ಮೆಟ್ಲನ್ನ. ನಾವಂತೂ ಫುಲ್ ಸುಸ್ತು. ಪ್ರತಿ ವರ್ಷ ನಾವು ಅಲಿಪಿರಿ ಮೆಟ್ಲು ಹತ್ತುತ್ತಿದ್ವಿ. ಅಲಿಪಿರಿ ಮೆಟ್ಲು ಅಂದರೆ 13 ಕಿಲೋಮೀಟ್ರ್ ಇರುತ್ತೆ. ಮೆಟ್ಲು ರೋಡ್ ಎಲ್ಲ ಇರುತ್ತೆ. ಇದರಲ್ಲಿ ಮೆಟ್ಲು ಕಡಿಮೆ, ಬಟ್ ಹೈಟ್ ಜಾಸ್ತಿ. ಅದಕ್ಕಿಂತ ಇದೇ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅನ್ಕೋತೀನಿ ನಾನು. ನೋಡಿ, ನೈಟ್ ಹೋದ್ವಿ, ಸ್ನಾನ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ನೈಟ್ ಸಂಜೆ ದೇವ್ರ ಹತ್ರ ಹೋದ್ವಿ. ದೇವರಿಗೇನೋ ಮೆರವಣಿಗೆ ಹೋಗ್ತಾ ಇತ್ತು ವರಸ್ವಾಮಿಗೆ. ಅದನ್ನು ನೋಡಿದ್ವಿ, ಅದು ದರ್ಶನ ಆಯಿತು. ಆಮೇಲೆ ಅನ್ನಪ್ರಸಾದಕ್ಕೆ ಹೋದ್ವಿ. ಅನ್ನಪ್ರಸಾದ ಮುಗಿಸ್ಕೊಂಡು ಮತ್ತೆ ಬಂದು ನೈಟ್ ಮಲ್ಕೊಂಡು ಮತ್ತೆ ಬೆಳಗಿನ ಜಾವ 4 ಗಂಟೆಗೆ ಎದ್ದು ದೇವ್ರ ದರ್ಶನಕ್ಕೆ ಹೋದ್ವಿ. ದೇವ್ರ ದರ್ಶನ ಆಯಿತು. ಡಿಂಪುಗೆ ಅವಳಿಗೆ ಏನು ಕಾಣಿಸುತ್ತೋ ಅದೆಲ್ಲ ಅವಳಿಗೆ ಡಿಫ್ರೆಂಟಾಗೇ ಇರುತ್ತೆ. ಸೊ ಏನಾದ್ರು ಒಂದು ಡಿಫ್ರೆಂಟಾಗಿರೋದು ಹುಡುಕ್ತಾ ಇರ್ತಾಳೆ. ಅವ್ರ ಅಪ್ಪಂಗೆ ತೋರಿಸ್ತಾ ಇದ್ದಾಳೆ, ನೋಡಪ್ಪ ಅಲ್ಲಿ ಮಂಕಿ ಇದೆ, ಹಾವಿದೆ ಅಂತ. ಬಟ್ ಅಲ್ಲ, ಆ ಥರದ್ದೇನೂ ಕಾಣಿಸಿಲ್ಲ. ಅವಳು ಆ ಥರ ಹೇಳ್ತಿರೋದು, ಮರ ಗಿಡ ಕಾಡು ಎಲ್ಲ ಇದೆಯಲ್ಲ, ಹಂಗಾಗಿ. ಸಣ್ಣ ಮಕ್ಕಳು ಕರ್ಕೊಂಡು ಹತ್ತೋರೇ ಜಾಸ್ತಿ ತಿರುಪತಿ ತಿಮ್ಮಪ್ಪನ ಮೆಟ್ಲನ್ನ. ಡಿಂಪು 9 ತಿಂಗಳು ಮಗು ಇದ್ದಾಗ ಕೂಡ ಹತ್ಸಿದ್ವಿ ಅವಳನ್ನ. 9 ತಿಂಗಳು ಮಗು ಇದ್ದಾಗ ಅವಳೊಂದು 10-20 ಮೆಟ್ಲು ಅವಳೇ ಹತ್ತಿದ್ಲು. ಹಠ ಮಾಡ್ತಿದ್ಲು, ನಾನೇನು ನಡೆದಾಡ್ತೀನಿ ಅಂತ. ಹಂಗೆ ಹುಷಾರು ತಪ್ಪಿದ್ಲು ಕೂಡ. ಯಾಕಂದರೆ ಚಿಕ್ಕ ಪಾಪು ಅಲ್ಲ, ಸ್ವಲ್ಪ ದೃಷ್ಟಿ ಆದಂಗಾಗಿ ಅವಾಗ ದೃಷ್ಟಿ ಹುಷಾರು ತಪ್ಪಿದ್ಲು. ಆವಾಗ ಒಂದು ರಾತ್ರಿ ಅಲ್ಲೇ ಸ್ಟೇ ಆಗಿ ಹಾಸ್ಪಿಟ್ಲಿಗೆ ಹೋಗಿ ಆಮೇಲೆ ದರ್ಶನಕ್ಕೆ ಹೋಗಿದ್ವಿ. ಇನ್ನೊಂದು, ಎಲ್ಲರೂ ನನಗೆ ಪ್ರಶ್ನೆ ಕೇಳ್ತಿದ್ದು, ನಿಮ್ಮ ಮನೇಲಿ ಯಾಕೆ ಯಾವ ಕಡೆ ನೋಡಿದ್ರು ತಿಮ್ಮಪ್ಪನ ಫೋಟೋಗಳಿದ್ದಾವೆ? ಅದೇನಂತ ಗೊತ್ತಿಲ್ಲ. ತಿಮ್ಮಪ್ಪ ಅಂದರೆ ಅಷ್ಟಿಷ್ಟ, ಹಂಗಾಗಿ ಯಾವ ಕಡೆ ನೋಡಿದ್ರು ತಿಮ್ಮಪ್ಪನ ಫೋಟೋಗಳು ಖಂಡಿತ ಇರ್ತವೆ. ಅದು ಏನಂತ ಗೊತ್ತಿಲ್ಲ. ನೀನು ಯಾವಾಗಾದರೂ ಹೋಗು, ತಿಮ್ಮಪ್ಪಂದು ಏನಾದರೂ ಒಂದು ತರಬೇಕು. ಫೋಟೋ ಆಗಲಿ, ವಸ್ತು ಆಗಲಿ, ಏನಾದರೂ ಒಂದು ತರಬೇಕು, ಅದೇ ಖುಷಿ. ಫೈನಲಿ